ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ರೊಟ್ಟಿ ಮಾಡಿದ್ದೀನಿ ಆಲ್ರೆಡಿ. ಇದು ಮೆತ್ತನ ರೊಟ್ಟಿ, ಇದು ಕಡುಗು ರೊಟ್ಟಿ. ನೋಡಿ, ಹಸ್ಬೆಂಡಿಗೆ ಈ ಥರ ರೊಟ್ಟಿ ಮಾಡಿಕೊಟ್ರೆ ಅವರು ಖುಷಿಯಾಗಿ ತಿಂತಾರೆ. ಅದಕ್ಕೆ ಅವರಿಗೋಸ್ಕರ 4 ರೊಟ್ಟಿ ಮಾಡಿಟ್ಟಿರ್ತೀನಿ. ಇನ್ನೊಂದು ಮಾಡ್ತೀನಿ ಫ್ರೆಂಡ್ಸ್. ಇದು ಮೆತ್ತನ ರೊಟ್ಟಿ ಫ್ರೆಂಡ್ಸ್. ಕಾಳನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಇದು ನಿನ್ನೆ ಚಪಾತಿ ಎಲ್ಲ ಉಳ್ಕೊಂಡ್ಬಿಟ್ಟಿದೆ. ಅಲಸಂದೆ ಕಾಳು ಮಾಡಿದ್ದೀನಿ. ಇವಾಗ ಕಟ್ಟು ಉಳ್ದಿರುತ್ತಲ್ವ ಅಲಸಂದಿದು, ಅಂದರೆ ಈ ಥರ ನೀರು ಉಳ್ದಿರುತ್ತಲ್ವ, ಅದ್ರ ಜೊತೆ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಅದಕ್ಕೆ ಇದೆಲ್ಲ ಹುರ್ಕೋಬೇಕಾಗುತ್ತೆ ನೋಡಿ. ಇದಕ್ಕೆ ಇನ್ನೊಂದು ಚಕ್ಕೆ ಲವಂಗ ಹಾಕಬೇಕಾಗುತ್ತೆ. ಅದಿಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ತೊಗೊಂಡಿದ್ದೀನಿ, ಮಸಾಲೆ ಜಾಸ್ತಿ ಬೇಡ ಅಂತ. ಹುಣಸೆಹಣ್ಣೆ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ 2 ಒಪ್ಪತ್ತಿಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಕ್ವಾಂಟಿಟಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಬಟ್ ಇನ್ನೊಂದು ಕೆಲಸ ಏನು ಅಂದರೆ, ಕಿಚನಲ್ಲಿ ರೊಟ್ಟಿ ಮಾಡಿದರೆ ನಮ್ಮ ಕಿಚನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನೋಡಿ ಫ್ರೆಂಡ್ಸ್ ಹೇಗಿದೆ. ಫಸ್ಟು ಇದನ್ನೆಲ್ಲ ಹುರಿದ್ಕೊಂಡು ಕಿಚನ್ನಲ್ಲಿರೋ ಸಾಮಾನೆಲ್ಲ ಸಿಂಕಿಗೆ ಹಾಕಿ ತೊಳೆದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಫ್ರೆಂಡ್ಸ್. ಮುಂಚೆಲ್ಲೇ ಹುರ್ಕೊತೀನಿ ಫ್ರೆಂಡ್ಸ್. ರೊಟ್ಟಿ ಮಾಡಿದ್ದೆ ಅಲ್ವಾ, ಇದು ಖಾಲಿ ಇದೆ. ಮತ್ತು ಇದಕ್ಕೆ ಇನ್ನೊಂದು ಪಾತ್ರೆ ಮಾಡ್ಕೊಂಡು ನಾನು ತೊಳೆಯೋದಕ್ಕೆ ನನಗೆ ಕಷ್ಟ ಫ್ರೆಂಡ್ಸ್. ಚೆನ್ನಾಗಿ ಕೆಂಪು ಆಗೋವರೆಗೂ ಹುರ್ಕೋಬೇಕು ನೋಡಿ. ಲಾಸ್ಟಿಗೆ ಕೊತ್ತಂಬರಿ ಕರಿಬೇವು ಹಾಕ್ಕೋಬೇಕು. ಇದು ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಸಾಂಬಾರು ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ. ಇವಾಗ ಹೋಳಿಗೆ ಸಾರು ಮಾಡ್ತೀವಲ್ವ, ಆ ರೀತಿ. ಹಸಿ ಕೊಬ್ಬರಿ ಹಾಕ್ತಾರೆ. ಹಸಿ ಕೊಬ್ಬರಿ ಹಾಕಿದ್ರೆ ಸಾರು ಬೇಗ ಕೆಟ್ಟೋಗುತ್ತೆ. ಅದಕ್ಕೆ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾನು ಇದು ಹುರಿದ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇಷ್ಟು ಕಟ್ಟಿದೆ ಅಲ್ವಾ, ಇದಕ್ಕೆ ಬೆಲ್ಲ ಇವಾಗಲೇ ಹಾಕ್ಬಿಡ್ತೀನಿ. ಬೆಲ್ಲ ಹಾಕಿ ಸ್ವಲ್ಪ ನೆನೆಯುತ್ತೆ ಅಲ್ವಾ, ಬೆಲ್ಲ ಹಾಕಿ ಇಡ್ತೀನಿ. ಆಮೇಲೆ ಮಿಕ್ಸಿಗೆ ಹಾಕಿ ಇದಕ್ಕೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಎಲ್ಲ ಕ್ಲೀನ್ ಮಾಡಿದೆ. ನೋಡಿ, ಸಾಂಬಾರು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಮಾಡಿದೆ ಫ್ರೆಂಡ್ಸ್ ಸಾರು. ಇದಕ್ಕೆ ಚೆನ್ನಾಗಿ ಕುದಿಬೇಕು. ಇದು ಕುದ್ಮೇಲೆ ಒಗ್ಗರಣೆ ಕೊಟ್ಟರೆ ರೆಡಿ ಆಗುತ್ತೆ ನೋಡಿ. ಏನಿಲ್ಲ ಫ್ರೆಂಡ್ಸ್, ಹುರಿದಿಟ್ಕೊಂಡಿದ್ನಲ್ವ, ಅದು ಮಿಕ್ಸಿಗೆ ಹಾಕಿದ್ದೀನಿ. ಖಾರ ಮತ್ತು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಆವಾಗ ಬೆಲ್ಲ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಪಲ್ಯನೂ ರೆಡಿಯಾಗಿದೆ. ಹಸ್ಬೆಂಡ್ ಊಟಕ್ಕೆ ಬರ್ತಾರೆ ಈಗ. ಮನೆ ಕೆಲಸ ಎಲ್ಲ ಫಿನಿಷ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇನ್ನೂ ಪೂಜೆ ಮಾಡಬೇಕು, ಪೂಜೆ ಆಗಿಲ್ಲ. ಟೈಮ್ 10 ಗಂಟೆನೂ ಆಗಿದೆ ಫ್ರೆಂಡ್ಸ್. ಇವತ್ತು ಲೇಟ್ ಆಗಿಬಿಟ್ಟಿದೆ. ಟೈಮ್ ಕರೆಕ್ಟ್ 10 ಗಂಟೆ ಆಗಿದೆ ನೋಡಿ. ಇವಾಗ ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದೀನಿ. ಅದಕ್ಕಾದಮೇಲೆ ಇವಾಗ ಸ್ನಾನ ಮಾಡಬೇಕಾಗುತ್ತೆ. ಫ್ಯಾನ್ ಹಾಕಿದ್ದೆ. ನೆಲ ಒರೆಸಿದ್ದಿಲ್ಲ ರೂಮು, ಅದಕ್ಕೆ ನೆಲ ಒರೆಸ್ಬಿಟ್ಟು ಫ್ಯಾನ್ ಹಾಕಿದ್ದೆ. ಒಣಗೋಗಿದೆ. ಇನ್ನು ಪೂಜೆನೂ ಆಗಿಲ್ಲ ನೋಡಿ. ಇವತ್ತು ಲೇಟಾಗಿ ಎದ್ದುಬಿಟ್ಟಿದ್ದೆ ಫ್ರೆಂಡ್ಸ್. ಚಳಿಗೆ ಒದ್ಕೊಂಡು ಮಲ್ಕೋಬೇಕು ಅನಿಸುತ್ತೆ. ಸಾರು ಚೆನ್ನಾಗಿ ಕುದಿಬೇಕು. ಇದು ಕುದ್ರೇ ಟೇಸ್ಟ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಹಸ್ಬೆಂಡ್ ಬಂದು ಹೋದರು ಟಿಫನ್ ಮುಗಿಸ್ಕೊಂಡು. ನಾನು ಅವ್ರ ಜೊತೆ ಟಿಫನ್ ಮಾಡಿದ್ದಾಯಿತು. ಹಾಲು ಬಂದಿತ್ತು ಫ್ರೆಂಡ್ಸ್. ನಿನ್ನೆ ನೈಟ್ ಹಾಲು ಕೊಟ್ಟಿರಲಿಲ್ಲ ಅವರು, ಇವಾಗ ತೊಗೊಂಬಂದು ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಬೆಳಗ್ಗೆ ಟೀನೇ ಕುಡ್ದಿಲ್ಲ ಫ್ರೆಂಡ್ಸ್ ನಾನು. ಟೀ ಇಲ್ಲಾಂದರೆ ನಡೆಯೋದೇ ಇಲ್ಲ. ಇವಾಗ ಹಾಲು ಕಾಯಿಸ್ಬೇಕು. ಸೋಸೋದನ್ನು ಹೇಳೈತಪ್ಪ. ಇದಕ್ಕೆ ಸೋಸೋದು ಹಳದಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಟೀಗೆ ಸೋಸೋದಿಲ್ಲ, ಬರೀ ಹಾಲಷ್ಟೇ ಸೋಸೋದು. ಇದಕ್ಕೆ ಸೋಸ್ಕೋಬೇಕಲ್ವಾ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಹಾಕ್ತೀನಿ ನಾನು. ಏನಕ್ಕೆ ಅಂದರೆ ಗಟ್ಟಿ ಇರುತ್ತಲ್ವ ಹಾಲು, ಗಟ್ಟಿ ಹಾಲು ತೊಗೊತಿದ್ದೀವಲ್ವ, ಸ್ವಲ್ಪನೇ ಫ್ರೆಂಡ್, ಜಾಸ್ತಿ ನೀರಲ್ಲ. ಇಷ್ಟು ನೀರು ಹಾಕ್ಬಿಟ್ಟು
ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತೀನಿ. ಇವಾಗ ಬಿಸಿ ಮಾಡೋದಕ್ಕೆ ಇಡಬೇಕು. ಇದ್ರ ಮುಂದೆನೇ ಇರಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ನಾನು ಎಷ್ಟು ಮರಿತೀನಿ ಅಂದರೆ ಆದರೂ ಸ್ಲೋ ಇಟ್ಟಿರ್ತೀನಿ. ಗೋವಿಂದ ಉಕ್ಸಿ ಗಟ್ಟಿ ಆಗಿಬಿಟ್ಟಿರುತ್ತೆ, ಅದು ಗಟ್ಟಿ ಹಾಲಾಗ್ಬಿಟ್ಟಿರುತ್ತೆ. ಇಲ್ಲಾಂದರೆ ಉಕ್ಕಿ ಹರಿದೋಗಿರುತ್ತೆ, ಇಲ್ಲಾಂದರೆ ಕರ್ರಗಾಗ್ಬಿಟ್ಟಿರುತ್ತೆ. ಇದೇ ರೀತಿ ಮಾಡ್ತೀನಿ. ಟೀ ಮಾಡ್ಕೊಳಕ್ಕೆ ಹೋದೆ, ಹಾಲಿಲ್ಲ ಅಂತ ನೆನಪಾಯ್ತಲ್ವ, ಅದಕ್ಕೆ ಅದು ಬ್ಲ್ಯಾಕ್ ಟೀನ ಅಲ್ಲೇ ಬಿಟ್ಬಿಟ್ಟು ಟೀನೇ ಕುಡ್ದಿಲ್ಲ ಫ್ರೆಂಡ್ಸ್. ಇನ್ನು ಬಟ್ಟೆ ವಾಶ್ ಮಾಡಬೇಕು ಫ್ರೆಂಡ್ಸ್. ಆಲ್ರೆಡಿ ಹಸ್ಬೆಂಡಿನೂ ನೆನೆ ಇಟ್ಟಿದ್ದೀನಿ. ನಾನು ಸ್ನಾನ ಮಾಡಿರೋ ಇರ್ತಾವಲ್ವ ಅದೆಲ್ಲ ತೊಳೆದು ಇವಾಗ ಇಬ್ಬರು ಪ್ಲೇಟ್ ಇತ್ತಲ್ವಾ, ಅದೊಂದೆರಡು ಇದೆ. ಇದರಲ್ಲಿ ನೀರು ಹಾಕಿಟ್ಬಿಡೋಣ. ಆ್ಯಕ್ಚುಲಿ ಬಿಸಿನೀರು ಹಾಕಿಡ್ತಿದ್ದೆ, ಇವತ್ತು ಲೇಟಾಗಿ ತೊಗೊಂಬಂದಿದ್ದಾರಲ್ವ ಅವರು, ಬಿಸಿನೀರು ಹಾಕ್ತಾ ಇಲ್ಲ. ನಾನು ಬಿಸಿನೀರು ಹಾಕಿ ನೀಟಾಗಿ ತೊಳೆದು ಹೊರಗಡೆ ಇಟ್ಬಿಡ್ತಿದ್ದೆ. ಅವರು ಹಾಲಿನ ಬಾಟಲ್ ಇಟ್ಟು ಈ ಬಾಟಲ್ ತೊಗೊಂಡೋಗ್ಬಿಡ್ತಾರೆ. ಓಕೆ ಫ್ರೆಂಡ್ಸ್, ನಾನು ಈ ಹಾಲು ನೋಡ್ಕೊತ ಬಟ್ಟೆ ವಾಶ್ ಮಾಡಿ ಸಿಗ್ತೀನಿ. ಪಲ್ಯನೂ ಖಾಲಿ ಆಯಿತು ನೋಡಿ ಫ್ರೆಂಡ್ಸ್, ಸ್ವಲ್ಪ ಉಳಿದಿದೆ. ಇದು ಬೇರೆದ್ರಲ್ಲಿ ಹಾಕಿಬಿಟ್ಟು ತೊಳಿಬೇಕು. ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು. ನೋಡಿ ರೆಡಿಯಾಗಿದೆ. ಫಸ್ಟ್ ಹಾಲು ಕಾಸೋಣ, ಇಲ್ಲಾಂದ್ರೆ ಅರ್ಧ ಲೀಟ್ರ್ ಅಲ್ಲಿ ಗೋವಿಂದ ಆಗಿಬಿಡ್ತವೆ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಬಟ್ಟೆ ವಾಶ್ ಮಾಡಿ ಬಂದೆ. ಬಟ್ಟೆ ವಾಶ್ ಮಾಡಿ ಬಂದು ಇದಕ್ಕೆ ಒಗ್ಗರಣೆ ಕೊಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕು. ಹಾಲು ಕಾದಿದೆ, ಮತ್ತು ಹೆಪ್ಪ ಹಾಕಿದ್ದೀನಿ ಫ್ರೆಂಡ್ಸ್. ಮೊಸರೆ ಖಾಲಿ ಆಗಿಬಿಟ್ಟಿತ್ತು, ಮತ್ತು ಅಕ್ಕಿ ತೊಳೆದು ಅನ್ನಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ನೆನೆಲಿ ಅಂತ. ಇಲ್ಲಿ ಪಲ್ಯನೂ ಸೈಡಿಗೆ ತೆಗೆದಿಟ್ಟಿದ್ದೀನಿ. ತೊಳೆಯೋದಕ್ಕೆ ಹಾಕಿದ್ದೀನಿ, ಬಟ್ಟೆನೂ ವಾಶ್ ಮಾಡಿದ್ದೀನಿ. ನೋಡ್ಬೋದು ಎಲ್ಲ ಕೆಲಸ ಫಿನಿಶ್ ಆಯಿತು ಫ್ರೆಂಡ್ಸ್. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತಂತ. ಇವತ್ತಿಗೆ ಈ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.